ಭೂಮಾಪಕರ ಮುಷ್ಕರಕ್ಕೆ 50 ದಿನ ಆಗಿದೆ. ರೈತರಿಗೆ ತಪ್ಪದ ಸಂಕಷ್ಟ. ಇಲ್ಲಿ ಸಾವಿರಾರು ಫೈಲ್ಗಳು ಧೂಳು ಪಾಲಾಗಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಸರ್ವೇಯರ್ ಪಟ್ಟು ಹಿಡಿದಿದ್ದಾರೆ. 11E ಸ್ಕೆಚ್ ಪೋಡಿ ಕೆಲಸ ಸ್ಥಗಿತ ಆಗಿದೆ. ಸ್ಥಗಿತಗೊಂಡ ದಾಖಲೆಗಳ ಪ್ರಕ್ರಿಯೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕೆಂಬುದು ಇಲ್ಲಿ ಭೂಮಾಪಕರ ಆಗ್ರಹ ಆಗಿದೆ. ಭೂಮಾಪಕರ ಮುಷ್ಕರಕ್ಕೆ 50 ದಿನ, ರೈತರಿಗೆ ತಪ್ಪದ ಸಂಕಷ್ಟ. ಸಾವಿರಾರು ಫೈಲ್ಗಳು ಧೂಳುಪಾಲು. ಸರ್ಕಾರಿ ಉದ್ಯೋಗಕ್ಕಾಗಿ ಸರ್ವೇಯರ್ ಪಟ್ಟು ಹಿಡಿದಿದ್ದಾರೆ. 11E ಸ್ಕೆಚ್ ಪೋಡಿ ಕೆಲಸ ಸ್ಥಗಿತ ಆಗಿದೆ. ಸ್ಥಗಿತಗೊಂಡ ಭೂ ದಾಖಲೆಗಳ ಪ್ರಕ್ರಿಯೆ, ಸಮಾನ ಕೆಲಸಕ್ಕೆ ಸಮಾನ ವೇತನಕ್ಕಾಗಿ ಆಗ್ರಹ. ರಾಜ್ಯಾದ್ಯಂತ ಪರವಾನಗಿ ಭೂಮಾಪಕರ ಬೃಹತ್ ಪ್ರತಿಭಟನೆ. ಹದ್ದುಬಸ್ತು ಇಲ್ಲ, ಪೋಡಿಯೂ ಇಲ್ಲ. ಮುಷ್ಕರದ ಬಿಸಿಗೆ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರದ ನಡೆಯತ್ತ ಎಲ್ಲರ ಚಿತ್ತ. ಕೋಲಾರದಿಂದ ಯಾದಗಿರಿಯವರೆಗೆ ಭೂಮಾಪಕರ ಆಕ್ರೋಶ. ಕಾಯಂ ನೌಕರಿಗಾಗಿ ಹೋರಾಟ ತೀವ್ರವಾಗಿದೆ. ಭೂಮಾಪಕರ ಮುಷ್ಕರಕ್ಕೆ 50 ದಿನ ಆಗಿದೆ. ರೈತರಿಗೆ ತಪ್ಪದ ಸಂಕಷ್ಟ. ಇಲ್ಲಿ ಭೂಮಾಪಕರ ಮುಷ್ಕರದಿಂದಾಗಿ ರೈತರಿಗೆ ಸಂಕಷ್ಟ ಆಗಿದೆ. ಸಾವಿರಾರು ಫೈಲ್ಗಳು ಧೂಳು ಪಾಲಾಗಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಸರ್ವೇಯರ್ ಪಟ್ಟು ಹಿಡಿದಿದ್ದಾರೆ. 11E ಸ್ಕೆಚ್ ಪೋಡಿ ಕೆಲಸ ಸ್ಥಗಿತ ಆಗಿದೆ. ಸ್ಥಗಿತಗೊಂಡ ಭೂ ದಾಖಲೆಗಳ ಪ್ರಕ್ರಿಯೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಎನ್ನುವುದು ಭೂಮಾಪಕರ ಆಗ್ರಹ ಆಗಿದೆ. ರಾಜ್ಯಾದ್ಯಂತ ಪರವಾನಗಿ ಭೂಮಾಪಕರ ಬೃಹತ್ ಪ್ರತಿಭಟನೆ. ಹದ್ದುಬಸ್ತು ಇಲ್ಲ, ಪೋಡಿಯೂ ಇಲ್ಲ. ಮುಷ್ಕರದ ಬಿಸಿಗೆ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರದ ನಡೆಯತ್ತ ಎಲ್ಲರ ಚಿತ್ತ. ಕೋಲಾರದಿಂದ ಯಾದಗಿರಿಯವರೆಗೆ ಭೂಮಾಪಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾಯಂ ನೌಕರಿಗಾಗಿ ಭೂಮಾಪಕರು ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪರವಾನಗಿ ಭೂಮಾಪಕರ ಸಂಘವು ತಮ್ಮ ಸೇವೆಗಳನ್ನ ಕಾಯಂಗೊಳಿಸುವಂತೆ ಮತ್ತು ವೈಜ್ಞಾನಿಕ ವೇತನ ನೀಡುವಂತೆ ಒತ್ತಾಯಿಸಿ ಕಳೆದ 50 ದಿನಗಳಿಂದ ನಡೆಸ್ತಾ ಇರೋ ರಾಜ್ಯವ್ಯಾಪಿ ಮುಷ್ಕರದಿಂದಾಗಿ ಭೂ ದಾಖಲೆಗಳ ಕೆಲಸಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ. ಏಪ್ರಿಲ್ 2026ರಲ್ಲಿ ಪ್ರಾರಂಭವಾದ ಈ ಮುಷ್ಕರವು ರಾಜ್ಯಾದ್ಯಂತ ರೈತರನ್ನ ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿದೆ. ಮುಷ್ಕರ ನಿರತರ ಪ್ರಮುಖ ಬೇಡಿಕೆಗಳನ್ನ ನಾವಿಲ್ಲಿ ನೋಡೋದಾದ್ರೆ, ಪರವಾನಗಿ ಭೂಮಾಪಕರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂಬುದಾಗಿದೆ. ಈ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಭೂಮಾಪಕರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರಿ ನೌಕರ ಮಾಡುವಂತೆ ಒತ್ತಾಯಿಸಿ ಕಳೆದ 50 ದಿನಗಳಿಂದ ನಡೆಸ್ತಾ ಇರೋ ರಾಜ್ಯವ್ಯಾಪಿ ಮುಷ್ಕರದಿಂದಾಗಿ ಭೂ ದಾಖಲೆಗಳ ಕೆಲಸಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ. ಮಾರ್ಚ್ 2026ರಲ್ಲಿ ಪ್ರಾರಂಭವಾದ ಈ ಮುಷ್ಕರ ರಾಜ್ಯಾದ್ಯಂತ ರೈತರನ್ನ ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿದೆ. ಮುಷ್ಕರ ನಿರತರ ಪ್ರಮುಖ ಬೇಡಿಕೆಗಳನ್ನ ನಾವಿಲ್ಲಿ ನೋಡೋದಾದ್ರೆ, ಪರವಾನಗಿ ಭೂಮಾಪಕರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂಬುದಾಗಿದೆ. ಈ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಭೂಮಾಪಕರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯ ಭಾಗವಾಗಿ 11E ಸ್ಕೆಚ್, ತತ್ಕಾಲ್ ಪೋಡಿ ಮತ್ತು ಹದ್ದುಬಸ್ತು ಸೇರಿದಂತೆ ಲಕ್ಷಾಂತರ ಭೂ ದಾಖಲೆಗಳ ಕೆಲಸಗಳು ಸ್ಥಗಿತಗೊಂಡಿವೆ. ಇದು ರೈತರನ್ನ ತೀವ್ರವಾಗಿ ಬಾಧಿಸ್ತಾ ಇದೆ. ಕೋಲಾರ, ಯಾದಗಿರಿ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸಾವಿರಾರು ಕಡತಗಳು ವಿಲೇವಾರಿಯಾಗದೆ ಬಾಕಿ ಉಳಿದಿವೆ. ಈ ಕುರಿತು ಪ್ರತಿಕ್ರಿಯಿಸಿರೋ ಭೂಮಾಪಕರ ಸಂಘದವರು, ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಮುಷ್ಕರವನ್ನ ಹಿಂಪಡೆಯೋದಿಲ್ಲ. ರೈತರಿಗೆ ಆಗ್ತಾ ಇರೋ ತೊಂದರೆ ನಮ್ಗೆ ತಿಳಿದಿದೆ, ಆದ್ರೆ ನಮ್ಮ ಬೇಡಿಕೆಗಳು ಈಡೇರದಿದ್ರೆ ನಾವು ಕೆಲಸ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ರೈತ ಸಂಘಟನೆಗಳು ಸಹ ಭೂಮಾಪಕರ ಮುಷ್ಕರದಿಂದಾಗಿ ಉಂಟಾಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿವೆ. ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ರೈತರ ಹಿತದೃಷ್ಟಿಯಿಂದ ಕೂಡಲೇ ಭೂಮಾಪಕರ ಬೇಡಿಕೆಗಳನ್ನ ಪರಿಶೀಲಿಸಿ ಸೂಕ್ತ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು. ಭೂಮಾಪಕರನ್ನ ಕರೆದು ಮಾತುಕತೆ ನಡೆಸಿ ಸಮಸ್ಯೆಗಳನ್ನ ಪರಿಹರಿಸೋಕೆ ಪ್ರಯತ್ನ ನಡೆಸಬೇಕು ಅನ್ನೋದು ಇಲ್ಲಿ ಒತ್ತಾಯ ಆಗಿದೆ. ಇದರಿಂದಾಗಿ ರೈತರಿಗೆ ಆಗ್ತಾ ಇರೋ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ. ಭೂಮಾಪಕರು ತಮ್ಮ ಕೆಲಸಗಳನ್ನು ಕೂಡ ಸುಗಮವಾಗಿ ನಡೆಸೋಕೆ ಸಹಕರಿಸಬಹುದು ಅನ್ನೋದು ಕೂಡ ಇಲ್ಲಿ ಒತ್ತಾಯ ಆಗಿದೆ. ಸರ್ಕಾರದ ಈ ನಿಲುವಿಗಾಗಿ ರೈತರು ಎದುರು ನೋಡ್ತಾ ಇದ್ದಾರೆ. ಬೆಂಗಳೂರು, ಕರ್ನಾಟಕ ರಾಜ್ಯದಲ್ಲಿ
ಪರವಾನಗಿ ಭೂಮಾಪಕರು ತಮ್ಮ ಸೇವೆಗಳನ್ನ ಕಾಯಂಗೊಳಿಸುವಂತೆ ಮತ್ತು ವೈಜ್ಞಾನಿಕ ವೇತನ ನೀಡುವಂತೆ ಆಗ್ರಹಿಸಿ ಮಾರ್ಚ್ ತಿಂಗಳಿನಿಂದ ನಡೆಸ್ತಾ ಇರೋ ರಾಜ್ಯವ್ಯಾಪಿ ಮುಷ್ಕರವು ರೈತರಿಗೆ ತೀವ್ರ ಸಂಕಷ್ಟವನ್ನ ತಂದೊಡ್ಡಿದೆ. ಸುಮಾರು 50 ದಿನಗಳಿಗೂ ಹೆಚ್ಚು ಕಾಲದಿಂದ ಮುಷ್ಕರ ನಡೆಸ್ತಾ ಇರೋದ್ರಿಂದ 11E ಸ್ಕೆಚ್ ಇರಬಹುದು, ತತ್ಕಾಲ್ ಪೋಡಿ ಮತ್ತು ಹದ್ದುಬಸ್ತು ಸೇರಿದಂತೆ ಲಕ್ಷಾಂತರ ಭೂ ದಾಖಲೆಗಳ ಕೆಲಸಗಳು ಸ್ಥಗಿತ ಆಗಿದೆ. ಇದು ರೈತರನ್ನ ಪರದಾಡುವಂತೆ ಮಾಡಿದ್ರೆ ಒಂದು ಕಡೆ ಮುಷ್ಕರವನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಭೂಮಾಪಕರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರಿ ನೌಕರರನ್ನಾಗಿ ಮಾಡಿ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡಿ ಎಂಬುದು ಇಲ್ಲಿ ಅವರ ಒತ್ತಾಯ ಆಗಿದೆ. ಬೇಡಿಕೆಗಳನ್ನ ಈಡೇರಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನೋದು ಕೂಡ ಅವರ ಏನೋ ಒಂದು ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನೋದು ಕೂಡ ಅವರ ಒತ್ತಾಯ ಆಗಿದೆ. ಎಚ್ಚರಿಕೆಯನ್ನ ನೀಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನೋದು ಭೂಮಾಪಕರ ಎಚ್ಚರಿಕೆ ಆಗಿದೆ. ಸರ್ಕಾರ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ನೇರ ಸಂಪರ್ಕದಲ್ಲಿದ್ದಾರೆ. ಮನೋಜ್, ಈ ಬಗ್ಗೆ ಭೂಮಾಪಕರು ನಾವು ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನಿರ್ಬೋದು ಹೆಚ್ಚಿನ ಮಾಹಿತಿ? ಹೌದು ಸುರೇಖಾ, ಕರ್ನಾಟಕ ರಾಜ್ಯದಲ್ಲಿ ಪರವಾನಗಿ ಭೂಮಾಪಕರ ಮುಷ್ಕರ ಕೂಡ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ ಅಂತ ಇದೀಗ 50 ದಿನಗಳು ಕೂಡ ದಾಟಿದೆ ಅಂತ ಹೇಳ್ಬೋದು. ಕಳೆದ ಮಾರ್ಚ್ ತಿಂಗಳಿನಿಂದ ಕೂಡ ಆರಂಭವಾದ ಈ ರಾಜ್ಯವ್ಯಾಪಿ ಮುಷ್ಕರ ಕೂಡ ಪರಿಣಾಮವಾಗಿ ಭೂ ದಾಖಲೆಗೂ ಕೂಡ ಸಂಬಂಧಿಸಿದ ಎಲ್ಲಾ ಪ್ರಮುಖ ಕೆಲಸಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಅಂತ ಹೇಳ್ಬೋದು. ಇದರಿಂದಾಗಿ ರೈತರು ಭೂಸ್ವಾಮಿಗಳು ಕೂಡ ಹಾಗೂ ಸಾರ್ವಜನಿಕರು ಕೂಡ ಭಾರಿ ಸಂಕಷ್ಟವನ್ನ ಕೂಡ ಎದುರಿಸ್ತಾ ಇದ್ದಾರೆ. ಮುಖ್ಯವಾಗಿ 11E ಸ್ಕೆಚ್ ಕೂಡ ತಾತ್ಕಾಲ್ ಪೋಡಿ ಹದ್ದುಬಸ್ತು ದಾರಿ ನಕ್ಷೆ ಏನಿದೆ ಸೇರಿದಂತೆ ಅನೇಕ ಭೂಮಾಪನ ಸಂಬಂಧಿತ ಕಾರ್ಯಗಳು ಕೂಡ ನಿಂತು ಹೋಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಾದ ಕೋಲಾರ, ಯಾದಗಿರಿ ಸೇರಿದಂತೆ ಅನೇಕ ಭಾಗಗಳಲ್ಲಿ ಕೂಡ ಸಾವಿರಾರು ಕಡತಗಳು ಕೂಡ ವಿಲೇವಾರಿಯಾಗಿದೆ ಅಂತ ಹೇಳ್ಬೋದು. ಕಚೇರಿಗಳಲ್ಲೇ ಕೆಲ ತಾಲೂಕುಗಳಲ್ಲಿ ನೂರಾರು ಅರ್ಜಿಗಳು ಕೂಡ ಬಾಕಿ ಉಳಿದಿವೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸಾವಿರಾರಕ್ಕೂ ಹೆಚ್ಚು ಅರ್ಜಿಗಳು ಕೂಡ ಬಾಕಿ ಉಳಿದಿರುವುದಾಗಿ ತಿಳಿದು ಬಂದಿದೆ ಅಂತ ಹೇಳ್ಬೋದು. ತಾಲೂಕು ಮಟ್ಟದಲ್ಲಿ ನೋಡಿದರೆ ಕೆಲವೆಡೆ ಸುಮಾರು 15ಕ್ಕೂ ಹೆಚ್ಚು ಪರವಾನಗಿ ಕೂಡ ಭೂಮಾಪಕರು ಕೂಡ ಮುಷ್ಕರದಲ್ಲಿ ಕೂಡ ಭಾಗಿಯಾಗಿರುವುದರಿಂದ ಕಾರ್ಯಚಟುವಟಿಕೆಗಳು ಕೂಡ ಸಂಪೂರ್ಣ ಸ್ಥಗಿತಗೊಂಡಿದೆ ಅಂತ ಹೇಳ್ಬೋದು. ಉದಾಹರಣೆಗೆ 11E ಸ್ಕೆಚ್ಗೆ ಸಂಬಂಧಿಸಿದ ನೂರಾರು ಅರ್ಜಿಗಳು ಕೂಡ ತಾತ್ಕಾಲ್ ಪೋಡಿಗೆ ಕೂಡ ಸಂಬಂಧಿಸಿದ ಅರ್ಜಿಗಳು, ಹದ್ದುಬಸ್ತ್ ಮತ್ತು ದಾರಸ್ತಿಗೆ ಕೂಡ ಸಂಬಂಧಿಸಿದ ಅರ್ಜಿಗಳು ಕೂಡ ಸೇರಿದಂತೆ ಹಲವಾರು ಕಡತಗಳು ಕೂಡ ಬಾಕಿ ಉಳಿದಿವೆ ಸುರೇಖಾ. ಇವುಗಳು ವಿಲೇವಾರಿ ಆಗಿರುವುದರಿಂದ ಕೂಡ ಜನರು ದಿನಪ್ರತಿ ಕೂಡ ಕಚೇರಿಗಳಿಗೆ ಅಲಿದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಭೂಮಾಪಕರ ಕೂಡ ಪ್ರಮುಖ ಬೇಡಿಕೆಗಳನ್ನು ಕೂಡ ಎಂದರೆ ಪರವಾನಗಿ ಕೂಡ ಭೂಮಾಪಕರನ್ನು ಸರ್ಕಾರಿ ನೌಕರನ್ನಾಗಿ ಕೂಡ ಕಾಯಂಗೊಳಿಸುವುದಾಗಿ ಅಥವಾ ಕನಿಷ್ಠ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡುವುದರಾಗಿ ಕೂಡ ಈ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅವರು ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ ಸುರೇಖಾ. ನಮ್ಮ ಬೇಡಿಕೆಗಳು ಸ್ಪಂದನೆಗೆ ಸಿಗುವವರೆಗೂ ಕೂಡ ನಾವು ಮುಷ್ಕರವನ್ನ ಮುಂದುವರಿಸ್ತೀವಿ, ಇದೇ ರೀತಿ ಮುಂದೂಡಿಕೆಯನ್ನ ಮಾಡೇ ಮಾಡ್ತೀವಿ ಮುಷ್ಕರ ಅಂತ ಕೂಡ ಭೂಮಾಪಕರ ಸಂಘ ಸ್ಪಷ್ಟಪಡಿಸಿದೆ ಅಂತ ಹೇಳ್ಬೋದು. ಈ ಮುಷ್ಕರದ ಪರಿಣಾಮವಾಗಿ ಗ್ರಾಮೀಣ ಭಾಗದ ರೈತರು ಕೂಡ ಅತ್ಯಂತ ಹೆಚ್ಚು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಜಮೀನು ಖರೀದಿ ಆಗಿರ್ಬೋದು, ಮಾರಾಟ, ಪಿತ್ರಾರ್ಜಿತ ಆಸ್ತಿ ಹಂಚಿಕೆ, ಹದ್ದುಬಸ್ತು ಹಾಗೂ ನಕ್ಷೆ ಇಲ್ಲದೆ ಸಾಧ್ಯವಾಗದ ಕಾರಣ ನೋಂದಣಿ ಪ್ರಕ್ರಿಯೆಗೂ ಕೂಡ ಪ್ರತಿಕ್ರಿಯೆ ಕೂಡ ವಿಳಂಬವಾಗ್ತಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಬ್ಯಾಂಕ್ ಸಾಲ ಕೂಡ ಪಡೆಯಲು ಏನಂತಂದ್ರೆ ಬಯಸುವ ರೈತರಿಗೂ ಕೂಡ ತೀವ್ರ ಹೊಡೆತ ಕೂಡ ಬಿದ್ದಿದೆ ಅಂತ ಹೇಳ್ಬೋದು. ತುರ್ತು ಆರ್ಥಿಕ ವ್ಯವಸ್ಥೆಗೆ ಕೂಡ ಇದು ಇರುವ ಸಂಕಷ್ಟನ ಸಿಗುತ್ತೆ ಅಂತ ಹೇಳ್ಬೋದು ಈ ಮುಷ್ಕರದಿಂದ ಸುರೇಖಾ. ಇನ್ನು ಕೆಲವೆಡೆ 1500ರಿಂದ 1700ಕ್ಕೂ ಹೆಚ್ಚು ಅರ್ಜಿಗಳು ಕೂಡ ಏನಂದ್ರೆ ವಿಲೇವಾರಿಯಾಗಿ ಉಳಿದಿವೆ ಅಂತ ಹೇಳ್ಬೋದು. ಮಾಹಿತಿ ಲಭ್ಯವಾಗದೆ ತಾಂತ್ರಿಕ ಕೆಲಸಗಳ ಸ್ಥಗಿತಗೊಂಡಿರುವುದರಿಂದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮುಷ್ಕರದ ಮುಂದುವರೆದ ಬಾಕಿ ಇರುವ ಅರ್ಜಿಗಳು ಕೂಡ ಈ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ರೈತರು ಹಾಗೂ ಸಾರ್ವಜನಿಕರು ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದು ತಕ್ಷಣವೇ ಭೂಮಾಪಕರು ಜೊತೆ ಮಾತುಕತೆ ಕೂಡ ನಡೆಸಿ ಸಮಸ್ಯೆಗಳನ್ನ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಆಗ್ರಹಿಸ್ತಾ ಇದ್ರೆ. ನಮ್ಮ ಕೆಲಸಗಳು ಕೂಡ ತಿಂಗಳಿನಿಂದ ನಿಂತು ಹೋಗಿವೆ, ಕಚೇರಿಗೆ ಬಂದು ಹೋಗುವಂತ ಬೇಸತ್ತಾಗಿದೆ ಅಂತ ಕೂಡ ರೈತ ಮುಖಂಡರು ನೋವನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದರ ನಡುವೆ ಸರ್ಕಾರದ ನಡೆ ಏನಾಗಲಿದೆ ಎಂದರೂ ಕೂಡ ರಾಜ್ಯದ ಜನರು ಗಮನ ನೆಟ್ಟಿಗೆ ಭೂಮಾಪಕರು ಕೂಡ ಏನಂದ್ರೆ ಬೇಡಿಕೆಗಳನ್ನ ಪರಿಶೀಲಿಸಿ ರೈತರ ಹಿತದೃಷ್ಟಿಯಿಂದ ಕೂಡ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಕೂಡ ಒತ್ತಾಯಗಳು ಕೂಡ ಹೆಚ್ಚು ಕೇಳಿ ಬರ್ತಾ ಇದಾವೆ ಸುರೇಖಾ. ಮನೋಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯಾದ್ಯಂತ ಪರವಾನಗಿ ಭೂಮಾಪಕರು ಹೋರಾಟವನ್ನ ನಡೆಸ್ತಾ ಇರೋದು, ಮುಷ್ಕರವನ್ನ ಹಾಕಿರುವಂತದ್ದು ರಾಜ್ಯಾದ್ಯಂತ ಈ ಪ್ರೊಟೆಸ್ಟ್ ಏನಿದೆ ರಾಜ್ಯಾದ್ಯಂತ ರೈತರನ್ನ ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿದೆ. ಮುಷ್ಕರ ನಿರತರ ಪ್ರಮುಖ ಬೇಡಿಕೆಗಳನ್ನ ನಾವಿಲ್ಲಿ ನೋಡೋದಾದ್ರೆ ಪರವಾನಗಿ ಭೂಮಾಪಕರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡಬೇಕು ಅನ್ನೋದು ಅವರ
ಪ್ರಮುಖ ಬೇಡಿಕೆ ಆಗಿದೆ. ಆದ್ರೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ನಾವು 50 ದಿನಗಳಿಂದನೂ ಕೂಡ ಇದೇ ರೀತಿ ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಇತ್ತೀಚೆಗೆ ಮೈಸೂರಿನಲ್ಲಿ ನಡೆಸಿದ್ವಿ. ಬೆಳಗಾವಿ, ಮೈಸೂರು ಸೇರಿದಂತೆ ಹಲವು ಕಡೆಗಳಲ್ಲಿ ನಾವು ನಮ್ಮ ಹೋರಾಟವನ್ನ ನಡೆಸ್ತಾ ಇದ್ದೀವಿ. ಆದ್ರೂ ಸರ್ಕಾರ ಇತ್ತ ಒಂಚೂರು ಗಮನವನ್ನೇ ಕೊಡ್ತಾ ಇಲ್ಲ ಅನ್ನೋದು ಕೂಡ ಅವರ ಪ್ರಮುಖ ಆರೋಪ ಆಗಿದೆ. ಏನಿರ್ಬೋದು ಇದಕ್ಕೆ ಕಾರಣ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಭೂಮಾಪಕರು. ಪ್ರತಿಭಟನೆಯ ಭಾಗವಾಗಿ ಇತ್ತ ರೈತರಿಗೂ ಕೂಡ ಸಂಕಷ್ಟವನ್ನ ನೋಡ್ಬೋದು. 11E ಸ್ಕೆಚ್ ಇರ್ಬೋದು, ತತ್ಕಾಲ್ ಪೋಡಿ ಮತ್ತು ಹದ್ದುಬಸ್ತು ಸೇರಿದಂತೆ ಹಲವಾರು ಭೂ ದಾಖಲೆಗಳ ಕೆಲಸಗಳು ಇಲ್ಲಿ ಸ್ಥಗಿತಗೊಂಡಿರುವಂತದ್ದು. ಇದು ರೈತರನ್ನ ತೀವ್ರವಾಗಿ ಬಾಧಿಸ್ತಾ ಇದೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. ಕೋಲಾರದಿಂದ ಹಿಡಿದು ಯಾದಗಿರಿ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸಾವಿರಾರು ಕಡತಗಳು ವಿಲೇವಾರಿಯಾಗದೆ ಬಾಕಿ ಉಳಿದಿವೆ. ಈ ಕುರಿತು ಭೂಮಾಪಕ ಸಂಘದವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನಂದ್ರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಅಲ್ಲಿವರೆಗೂ ಕೂಡ ನಾವು ನಮ್ಮ ಮುಷ್ಕರವನ್ನ ಹಿಂಪಡೆಯೋದಿಲ್ಲ ಅನ್ನೋದು ರೈತರ ಪ್ರಮುಖ ಆಗ್ರಹ ಆಗಿದೆ. ರೈತರಿಗೆ ಆಗ್ತಾ ಇರೋ ತೊಂದರೆಗಳು ಕೂಡ ನಮಗ್ ತಿಳಿದಿದೆ. ಆದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಿದ್ರೆ ನಾವು ಕೆಲಸ ಮುಂದುವರಿಸೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಭೂಮಾಪಕರು. ರೈತ ಸಂಘಟನೆಗಳು ಸಹ ಭೂಮಾಪಕರ ಮುಷ್ಕರದಿಂದಾಗಿ ಉಂಟಾಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇವೆ. ಸರ್ಕಾರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ರೈತರ ಹಿತದೃಷ್ಟಿಯಿಂದ ಕೂಡಲೇ ಭೂಮಾಪಕರೊಂದಿಗೆ ಭೂಮಾಪಕರ ಬೇಡಿಕೆ ಏನಿದೆ ಅದನ್ನ ಪರಿಶೀಲಿಸಬೇಕು. ಒಂದು ಸೂಕ್ತ ಪರಿಹಾರ ಕ್ರಮಗಳನ್ನ ಕೈಗೊಳ್ಬೇಕು. ಭೂಮಾಪಕರನ್ನ ಕರೆದು ಮಾತುಕತೆ ನಡೆಸಿ ಸಮಸ್ಯೆಗಳನ್ನ ಪರಿಹರಿಸೋಕೆ ಏನು ತೊಂದರೆ ಇರ್ಬೋದು ಅನ್ನೋದು ರೈತ ಸಂಘದವರ ಪ್ರಶ್ನೆ ಕೂಡ ಆಗಿದೆ ಇಲ್ಲಿ. ಇದರಿಂದಾಗಿ ರೈತರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ನಾವು ಒಂದು ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡೆದುಕೊಳ್ಳೋದಾಗಿರ್ಬೋದು, ದಾಖಲೆಗಳನ್ನ ನೀಡಿ ನಾವು ಸ್ಕೆಚ್ ಮಾಡಿಸೋರು 11E ಸ್ಕೆಚ್ ಇರ್ಬೋದು, ಇಂತಹ ದಾಖಲೆಗಳನ್ನ ನೀಡಿ ನಾವು ಏನು ಬ್ಯಾಂಕ್ಗಳಲ್ಲಿ ಸಾಲವನ್ನ ತೆಗೆದುಕೊಳ್ಬೇಕು. ಇದರಿಂದ ತುಂಬಾನೇ ತೊಂದರೆ ಆಗುತ್ತೆ, ನಮ್ಗೆ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿ ರೈತರ ಒಂದು ಪ್ರಮುಖ ತೊಂದರೆ ಆಗಿದೆ. ಇತ್ತ ನಾವು ಭೂಮಾಪಕರ ಸಮಸ್ಯೆಯನ್ನ ನೋಡೋದಾದ್ರೆ ನಮ್ಗೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ಅನ್ನೋದು ಇಲ್ಲಿ ಭೂಮಾಪಕರ ಆಗ್ರಹ ಆಗಿದೆ. ಇಲ್ಲ ನಮ್ಮ ಕೆಲಸವನ್ನ ಪರ್ಮನೆಂಟ್ ಮಾಡಿ ಅನ್ನೋದು ಅವರ ಪ್ರಮುಖ ಆಗ್ರಹ ಆಗಿದೆ. ಏನು ಭೂ ದಾಖಲೆಗಳ ಕೆಲಸಗಳು ಸುಗಮವಾಗಿ ನಡೆಯೋಕೆ ಸಹಕರಿಸಬೇಕು ಅನ್ನೋದು ಸರ್ಕಾರ ಕೂಡಲೇ ಸಹಕರಿಸಿ ಸರ್ಕಾರದ ಈ ನಿಲುವಿಗಾಗಿ ರೈತರು ಎದುರು ನೋಡ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಪರವಾನಗಿ ಭೂಮಾಪಕರು ತಮ್ಮ ಸೇವೆಗಳನ್ನ ಕಾಯಂಗೊಳಿಸುವಂತೆ ವೈಜ್ಞಾನಿಕ ವೇತನ ನೀಡುವಂತೆ ಆಗ್ರಹಿಸಿ ಮಾರ್ಚ್ ತಿಂಗಳಿಂದನೂ ಅಂದ್ರೆ ಸತತವಾಗಿ 50 ದಿನಗಳು ಕಳೆದ್ರು 50 ದಿನಗಳಿಂದನೂ ನಡೆಸ್ತಾ ಇರೋ ರಾಜ್ಯವ್ಯಾಪಿ ಮುಷ್ಕರವು ರೈತರಿಗೆ ತೀವ್ರ ಸಂಕಷ್ಟವನ್ನ ತಂದೊಡ್ಡಿದೆ. ಸುಮಾರು 50 ದಿನಗಳಿಂದ ಹೆಚ್ಚು ಕಾಲದಿಂದ ಮುಷ್ಕರ ನಡೀತಾ ಇದ್ರು ಕೂಡ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾವ ರೀತಿ ನಿರ್ಲಕ್ಷ್ಯ ಇರ್ಬೋದು, ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಭೂಮಾಪಕರ ಪ್ರಶ್ನೆ ಆಗಿದೆ. ಸರ್ಕಾರ ನಮ್ಮ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ನಮ್ ಕೆಲಸವನ್ನ ಯಾಕೆ ಕಾಯಂಗೊಳಿಸ್ತಾ ಇಲ್ಲ, ನಮ್ಮ ಕೆಲಸಕ್ಕೆ ಯಾಕೆ ಸಮಾನ ವೇತನ ನೀಡ್ತಾ ಇಲ್ಲ ಅನ್ನೋದು ಅವರ ಪ್ರಶ್ನೆ ಆಗಿದೆ. ಕಳೆದ 50 ದಿನಗಳಿಂದಲೂ ಕೂಡ ನಾವು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಏನು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ, ಆದ್ರೂ ಕೂಡ ಕಿಂಚಿತ್ ನಮ್ಮ ಪ್ರತಿಭಟನೆಗೆ ಬೆಲೆಯೇ ಇಲ್ಲ ಅನ್ನೋದು ಭೂಮಾಪಕರ ಒಂದು ಆಗ್ರಹ ಆಗಿದೆ. ಏನು ಭೂಮಾಪಕರು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ, ಪರಿಣಾಮವಾಗಿ ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗದೆ ಕಚೇರಿಯಲ್ಲೇ ಉಳಿದಿದೆ. ಭೂಮಾಪನ ಇಲಾಖೆಯ ಮೇಲ್ವಿಚಾರಕರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. 11E ಸ್ಕೆಚ್ ಸಂಬಂಧಿಸಿದ 434 ಅರ್ಜಿಗಳು, ತತ್ಕಾಲ್ ಪೋಡಿಗೆ ಸಂಬಂಧಿಸಿದ 434 ಅರ್ಜಿಗಳು, ಹದ್ದುಬಸ್ತುವಿಗೆ ಸಂಬಂಧಿಸಿದ 539 ಅರ್ಜಿಗಳು, ದರಾಖಾಸ್ತಿಗೆ ಸಂಬಂಧಿಸಿದ 288 ಅರ್ಜಿಗಳು ಮತ್ತು ಇತರ ಕೆಲಸಗಳಿಗೆ ಸಂಬಂಧಿಸಿದ 20 ಅರ್ಜಿಗಳು ಬಾಕಿ ಇವೆ. ಜಮೀನು ಖರೀದಿ, ನಿವೇಶನ ಮಾರಾಟ ಅಥವಾ ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಮಾಡ್ಕೊಳ್ಳೋಕು ಕೂಡ ಭೂಮಾಪನ ಇಲಾಖೆಯ ನಕ್ಷೆ ಮತ್ತು ಹದ್ದುಬಸ್ತು ಅತ್ಯಗತ್ಯ ಆಗಿದೆ. ಆದ್ರೆ 2 ತಿಂಗಳಿಂದ ಸರ್ವೆ ಕಾರ್ಯಗಳು ಸ್ಥಗಿತಗೊಂಡಿರೋದ್ರಿಂದ ನೋಂದಣಿ ಪ್ರಕ್ರಿಯೆಗಳು ವಿಳಂಬ ಆಗ್ತಾ ಇವೆ. ಇದರಿಂದಾಗಿ ಬ್ಯಾಂಕ್ನಿಂದ ಸಾಲ ಪಡೆಯೋಕೆ ಬಯಸೋರು ಮತ್ತು ತುರ್ತು ಆರ್ಥಿಕ ಅಗತ್ಯವಿರೋ ಜನರು
ತೀವ್ರ ಹೊಡೆತ ಬಿದ್ದಿದೆ. ಮುಷ್ಕರದಿಂದಾಗಿ ತಾಂತ್ರಿಕ ಕೆಲಸಗಳು ಕೂಡ ವಿಳಂಬ ಆಗ್ತಾ ಇರೋದ್ರಿಂದ ಈಗಾಗಲೇ 1700ಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿಯಾಗದೆ ಉಳಿದಿವೆ ಅನ್ನೋದು ಇಲ್ಲಿ ತಿಳಿದು ಬಂದಿದೆ. ರೈತರು ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಮುಷ್ಕರದ ಕಾರಣದಿಂದ ಕೆಲಸಗಳು ವಿಳಂಬ ಆಗ್ತಾ ಇವೆ ಅನ್ನೋದು ಅಲ್ಲಿನ ಅಧಿಕಾರಿಗಳ ಪ್ರತಿಕ್ರಿಯೆ ಆಗಿದೆ. ಸರ್ಕಾರ ಮತ್ತು ಭೂಮಾಪಕರ ನಡುವಿನ ಈ ಸಂಘರ್ಷದಲ್ಲಿ ಸಾಮಾನ್ಯ ಜನರು ತೊಂದರೆಗೊಳಗಾಗ್ತಾ ಇದ್ದಾರೆ ಎಂದು ರೈತರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪೋಡಿ, ಹದ್ದುಬಸ್ತು ಮತ್ತು ದಾರಿ ನಕ್ಷೆಯಂತಹ ಮೂಲಭೂತ ಕೆಲಸಗಳಿಲ್ಲದೆ ಗ್ರಾಮೀಣ ಭಾಗದ ಜನರು ಕಚೇರಿಗಳಿಗೆ ಅಲಿಯುವಂತಾಗಿದೆ. ಮುಷ್ಕರವು ಇನ್ನೂ ಮುಂದುವರೆದ್ರೆ ಬಾಕಿ ಇರೋ ಅರ್ಜಿಗಳ ಸಂಖ್ಯೆ ಕೂಡ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ರೈತರು ಪ್ರತಿದಿನ ತಾಲೂಕು ಕಚೇರಿಗೆ ಅಲೆದಾಡಬೇಕಾಗಿರೋ ಪರಿಸ್ಥಿತಿ ಎದುರಾಗಿದೆ. ಏನು ಭೂಮಾಪಕರು ಮತ್ತು ಸರ್ಕಾರದ ನಡುವೆ ಇರುವ ಒಂದು ಗೊಂದಲಗಳಿಗೆ ಸಾಮಾನ್ಯ ಜನರು ಇಲ್ಲಿ ತೀವ್ರವಾದ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಭೂಮಾಪಕರು ಕೂಡ ಅದೇ ರೀತಿ ಪಟ್ಟು ಹಿಡಿದಿದ್ದಾರೆ. ನಮ್ಮ ಕೆಲಸವನ್ನ ಖಾಯಂಗೊಳಿಸಿ ಅನ್ನೋದು ಕೂಡ ಅವರ ಆಗ್ರಹ ಆಗಿದೆ. ಇಲ್ಲಿ ಸರ್ಕಾರ ಯಾಕಿಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇರ್ಬೋದು, ಸರ್ಕಾರ ಯಾಕೆ ಈ ರೀತಿ ಇವರ ಆಗ್ರಹ ಏನಿದೆ ಅದನ್ನ ಸಮಸ್ಯೆಯನ್ನ ಆಲಿಸದೆ ಯಾಕೆ ಈ ರೀತಿ ಮುಂದೂಡ್ತಾ ಇರ್ಬೋದು, 50 ದಿನಗಳಾದ್ರೂ ಕೂಡ ಸರ್ಕಾರ ಯಾಕೆ ಈ ರೀತಿ ಇದನ್ನ ಈ ಮುಷ್ಕರವನ್ನ ಪರಿಗಣಿಸದೆ ಇರ್ಬೋದು ಅನ್ನೋದು ಇಲ್ಲಿ ಪ್ರಶ್ನೆಯನ್ನ ನಾವು ನೋಡ್ಬೋದು. ಬಡವರು ಈ ಸಮಸ್ಯೆಯಿಂದಾಗಿ ತೀವ್ರ ತೊಂದರೆಗೊಳಗಾಗಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಕೂಡಲೇ ಭೂಮಾಪಕರೊಂದಿಗೆ ಕುರಿತು ಸಭೆಯನ್ನ ನಡೆಸಿ ಮಾತನಾಡಿ ಸಾಕಷ್ಟು ಬೇಗ ಈ ಸಮಸ್ಯೆಯನ್ನ ಪರಿಗಣಿಸಿ ಸಮಸ್ಯೆಯನ್ನ ನಿರ್ಮೂಲನೆ ಮಾಡಿದ್ರೆ ಸಾರ್ವಜನಿಕರಿಗೂ ಉತ್ತಮ ಆಗುತ್ತೆ, ಏನು ಭೂಮಾಪಕರಿಗೂ ಕೂಡ ಒಂದು ಉತ್ತಮವಾದ ಕೆಲಸ ಆಗುತ್ತೆ ಅನ್ನೋದು ಕೂಡ ಭೂಮಾಪಕರ ಆಗ್ರಹ ಆಗಿದೆ. ಈ ಸಮಸ್ಯೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ. ಪರವಾನಿ ಭೂಮಾಪಕರನ್ನ ಪರವಾನಗಿ ಭೂಮಾಪಕರ ಸಂಘಕ್ಕೆ